ಸಂಸ್ಕಾರಗಳು ಎಲ್ಲಿವರೆಗೆ ಬಂದು ಅಂತಂದ್ರೆ, ಈಗ ಒಂದು ಅನರ್ಥಕಾರಿ ಪ್ರವೃತ್ತಿ ಶುರುವಾಗಿದೆ, ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ದಯವಿಟ್ಟು ತಪ್ಪು ತಿಳಿಬೇಡಿ. ಆರ್ಥಿಕವಾಗಿ ಶ್ರೀಮಂತರು ಮಾಡ್ತಾರೆ, ಮಾಡಿಕೊಳ್ಳಿ, ಅದಲ್ಲ. ಯಾಕೆ ಬೇಕು? ಆಮೇಲೆ ಬದುಕಿಲ್ವಾ? ಮದುವೆಗಿಂತ ಮೊದಲೇ ಮದುವೆ ಗಂಡ ಹೆಂಡತಿಯ ಹಾಗೆ ಊರೆಲ್ಲ ಸುತ್ತಿ ನಾವು ಹೀಗೆ ಮಾಡಿದ್ದೇವೆ ಅನ್ನೋ ಸಾಧನೆ ತೋರಿಸುವುದು ಯಾವ ಪುರುಷಾರ್ಥಕ್ಕೆ? ಅದರಲ್ಲೊಂದು ದೃಶ್ಯ ಗೊತ್ತಾ ನಿಮಗೆ? ಒಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡೋದಾರಂತೆ, ತಗೊಂಡೋಗಿ ಸ್ಮಶಾನದ ಪಕ್ಕದಲ್ಲಿ ಮಣ್ಣಿನ ಹೊಂಡ ಮಾಡಿ ಅದರಲ್ಲಿ ಹುಡುಗ ಹುಡುಗಿ ಮಲ್ಕೊಂಡು ಬಿಟ್ಟಿದ್ದಾರೆ. ನಾನು ಬದುಕಿನ ಕೊನೆಯವರೆಗೆ ನಿನ್ನೊಟ್ಟಿಗಿರ್ತೇನೆ ಅಂತ ಅರ್ಥವಂತೆ. ಒಂದು ಮದುವೆಯ ದಿವಸ ಮಸಣದ ದೃಶ್ಯ ತೋರಿಸ್ಬೇಕಾ? ಎಲ್ಲಿ ಬದಲಾದೆವು ನಾವು? ಅಂದ್ರೆ ಇವತ್ತು ಮಗ ಹಾಗೆ ಮಾಡಬೇಡಿ ಅಂತಂದ್ರೆ ನಮ್ಮ ಅಪ್ಪ ನೀನು ಗೊತ್ತಿಲ್ಲ ಅಂತ ಹೇಳಿಕ್ಕೆ ಹೊರಟೆವು. ಹೆಣ್ಣು ಮಗಳನ್ನು ನಾಂದಿ ಅರಶಿನ ಅಂತ ಹೇಳಿಕೊಂಡು ಸಾರ್ವಜನಿಕ ಅಂಗಳದಲ್ಲಿ ಕೂರಿಸಿಕೊಂಡು 100 ಜನ ಸೇರಿಸ್ಕೊಂಡು ಅವಳಿಗೆ ಸ್ನಾನ ಮಾಡುವಂತ ಕೆಟ್ಟ ಪ್ರವೃತ್ತಿಗೆ ಬಂದು ಮುಟ್ಟಿದ್ದೇವಲ್ಲ. ನಮ್ಮನೆ ಹೆಣ್ಣು ಮಕ್ಕಳು ಕೇಳುವುದಿಲ್ಲ. ಹಳದಿ ಅಂತ ಕರ್ಮಕ್ಕೆ ಇದ್ದವರಿಗೆಲ್ಲ ಒಂದೇ ಕಲ್ಲ ಬಣ್ಣ ಹಾಕಿ ಹಂಗೆ ಹಾಕೊಂಡು ಬನ್ನಿ ಅಂತಾಯ್ತು, ಹುಚ್ಚು ಕಟ್ಟಿ ಕುಣದಾಯ್ತು. ಯಾರಿಗೆ ಬೇಕಾಗಿತ್ತಿದೆಲ್ಲ? 50 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ ಪುಣ್ಯಾತ್ಮರಿದ್ದಾರಲ್ಲ, ಅವರೇನು ಹುಚ್ಚು ಕಟ್ಟದ್ರ? ಕೇಳಿ ಇವತ್ತು ಬಿ ಎ ಆಚಾರ್ಯ ಬದುಕಿನ ಕತೆ. ಈಗಾಗಲೇ ಹೇಳಿದ್ರು 80 ವರ್ಷದ ಸನಿಹ ಬಂದಂತಹ ಅವರ ಬದುಕು. ಅವರ ಶ್ರೀಮತಿಯವರೊಬ್ಬರೊಬ್ಬಾಕೆ ಟೀಚರ್. ಅವರು ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡುಕೊಂಡವರು. ಇವತ್ತಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಅವರು ಯಾಕೆ ಜೊತೆಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ವಯೋಸಹಜವಾದಂಥ ಅನನುಕೂಲ ಉಂಟು ಅನ್ನುವುದು ಬಿಟ್ರೆ, ದೇಹ ತನ್ನ ಯೋಚನೆಗೆ ಸ್ಪಂದಿಸುವ ಅಷ್ಟೂ ಕಾಲ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಬಂದವರು. ಇದನ್ನು ನಿಮ್ಮ ಮುಂದೆ ಹೇಳೋದು ಯಾಕೆ ಅಂತಂದ್ರೆ, ನಾನು ನನ್ನ 8, 9ನೇ ಕ್ಲಾಸ್ ಮುಗಿಸಿ ಬಾರ್ಕೂರಿಗೆ ಬಂದ ಆ ದಿನದಿಂದ ನನ್ನ 13ನೇ ವಯಸ್ಸಿನಿಂದ ಈ ದಿನದವರೆಗೆ ಅವರ ಬದುಕನ್ನು ನಾನು ಕಂಡಿದ್ದೇನೆ. ಹಾಗಿದ್ರೆ ಇದೆಲ್ಲ ಸಾಧ್ಯವಾದದ್ದು ಹೇಗೆ? ಸಾರ್ವಜನಿಕವಾಗಿ ಸ್ನಾನ ಮಾಡಿಸಿಯಾ? ಅಲ್ಲ, ಕೈ ಹಿಡ್ಕೊಂಡು ಹೊಂಡದಲ್ಲಿ ಹೋಗಿ ಮಲ್ಕಂಡ? ಅಂದ್ರೆ ಇವತ್ತಿನ ವಿದ್ಯಾರ್ಥಿನಿಯರು ಯಾರಿದ್ದೀರಿ, ವಿದ್ಯಾರ್ಥಿಗಳು ಯಾರಿದ್ದೀರಿ, ದಯವಿಟ್ಟು ನೀವು ಶೈಕ್ಷಣಿಕವಾಗಿ ಬೆಳೀರಿ, ಧಾರ್ಮಿಕವಾಗಿ ಬೆಳೀರಿ, ಸಾಮಾಜಿಕವಾಗಿ ಬೆಳೀರಿ. ಆದ್ರೆ ನಮ್ಮ ಧಾರ್ಮಿಕವಾದ ನೆಲೆಗಟ್ಟು ಏನು ಅನ್ನುವುದನ್ನು ಮರೆಯಬೇಡಿ. ಯಾವಾಗ ಧರ್ಮದ ತಳಹದಿಯನ್ನು ನೀವು ಮರೆಯದೆ ಬದುಕುತ್ತೀರಿ, ಆವಾಗ ನೀವು ವಿಜಯ್ ಕುಮಾರ್ ಆಗ್ತೀರಿ. ಆವಾಗ ನೀವು ವಿಜಯ್ ಕುಮಾರ್ ಆಗ್ತೀರಿ. ಆವಾಗ ನೀವು ದೇಶದ ಪ್ರಧಾನಿ ನರೇಂದ್ರ ಮೋದಿಯ ಹಾಗಾಗ್ತೀರಿ. ಯಾಕೆ ಅಂತ ಕೇಳಿದ್ರೆ, ಇವತ್ತಿಗೂ ದೇಶದ ಪ್ರಧಾನಿಯ ಬದುಕಿನ ಕಥೆಗಳನ್ನು ಕೇಳಿದ್ರೆ ಅಧ್ಯಾತ್ಮ ಚಿಂತನೆ ಹೊರತಾಗಿ ಅವರ ಬದುಕನ್ನು ರೂಪಿಸಿಕೊಂಡವರಲ್ಲ. ನಮಗೆಲ್ಲ ತಪ್ಪು ಕಲ್ಪನೆ ಇದೆ. ಎಲ್ಲೋ ಹರಕು ಮುರುಕು ಬಟ್ಟೆ ಹಾಕೊಂಡು, ಅದು ಕೆಲವ್ರದ್ದು ಅವಸ್ಥೆ ನೋಡಬೇಕು. ನನಗೆ ಆ ವಿನ್ಯಾಸ ಮಾಡಿದವನು ಯಾರೋ ಗೊತ್ತಿಲ್ಲ, ಯಾರೋ ಮಾಡಲಿ. ಆದರೆ ನಾವು ಯೋಚನೆ ಮಾಡಬೇಕಲ್ಲ. ಮೊದಲೆಲ್ಲ ಅಂತ ಪ್ಯಾಂಟ್ ಹಾಕ್ತಾ ಇದ್ದದ್ದೇ ರಸ್ತೆ ಬದಿಯಲ್ಲಿ ಹೋಗುವಾಗ ನಾಯಿ ಓಡಿಸಿ ಬಂದು ಹರಿದ್ರೆ ಹರಿದ ಪ್ಯಾಂಟ್ ಹಾಕಿ ಮನೆಗೆ ಹೋಗಬೇಕಾಗಿತ್ತು. ಇವತ್ತು ನಾವೇ ಅದನ್ನು ಹರಿದು ಹಾಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೆವು. ಕೇಳಿದ್ರೆ ಅದು ನಮ್ಮ ಸ್ಟೈಲ್ ಅಂತ ಮಾತ್ರ. ಇನ್ನು ಹೆಣ್ಣು ಮಕ್ಕಳ ಬಟ್ಟೆ ಅವಸ್ಥೆ ಅದು ನಾವು ಹೇಳಬಾರದು. ಬಹುಶಃ ಮಹಾನಗರಗಳಲ್ಲಿ ತಿರುಗಿದ್ರೆ ಅವರಿಗೆ ದೇವರು ಎಲ್ಲ ಶ್ರೀಮಂತಿಕೆಯನ್ನು ಕೊಟ್ಟರು, ಬಟ್ಟೆಗೊಂದು ಬಿಟ್ಟು. ಬೇಕಾ ಇಂಥದ್ದು? ನಾಳೆ ಕೇಳಿದ್ರೆ ಅವನು ಯಾವನೋ ಹೆಣ್ಣುಮಗಳಿಗೆ ಅನ್ಯಾಯ ಮಾಡದಂತೆ ಮತ್ತೊಂದು ಮಾಡದನಂತೆ ಆಕ್ಷೇಪ ಮಾಡ್ತೀರಿ. ಹೋಗುವ ನಾವು ಹೇಗಿದ್ದೇವೆ ಅಂತ ಪ್ರಶ್ನೆ ಮಾಡಬೇಕಲ್ಲ. ಅದಕ್ಕೂ ಇನ್ನು ಕೆಲವರು ಹೆಂಗಸರಿದ್ದಾರೆ ಈ ಮೀಡಿಯಾದಲ್ಲಿ ಮಾತಾಡುವವರು. ಏನ್ರಿ ಹುಡುಗರು ಹಾಗೆ ಮಾಡ್ಲಿಕ್ಕೆ, ಅವನಿಗೇನು ಅಕ್ಕ ತಂಗಿ ಇಲ್ವಾ? ಅವನಿಗೆ ಅಕ್ಕ ತಂಗಿಯೂ ಇದ್ದಾರೆ, ಮನೇಲಿ ಹೆಂಡತಿಯೂ ಇದ್ದಾಳೆ. ಆದ್ರಿಂದಲೇ ಇಂಥ ಪರಿಸ್ಥಿತಿ ನಡೀತಾ ಇರೋದು. ಯಾಕೆ ಅಂದ್ರೆ ನಮ್ಮಲ್ಲಿ ಇಂಥ ಹುಚ್ಚು ಕಟ್ಟುವ ಹೆಣ್ಣು ಮಕ್ಕಳನ್ನು ಬಿಟ್ಟು ಬಿಟ್ಟಂತಹ ಅಣ್ಣ ತಮ್ಮಂದಿರು ಇದ್ದಿರಬಹುದು. ಹಾಗೆ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಕೆರಳಿಗೆ ತಳ್ಳಿ ಅವಳನ್ನು ಕೊಂದಂತ ಅಣ್ಣ ತಮ್ಮಂದಿರು ಇದ್ದಾರೆ, ನೆನಪಿರಲಿ. ಬಂದಿದೆ ಪತ್ರಿಕೆಯಲ್ಲಿ. ಆದರೆ ಇದನ್ನು ಯಾವುದನ್ನು ನಾವು ಸಮರ್ಥಿಸುವುದಲ್ಲ. ನಾನೇನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ತನಗಿರಬೇಕಾದ್ದು ಮುಖ್ಯ. ಅದು ಶಿಕ್ಷಣದ ಮೂಲ. ಯಾವುದೋ ನಮ್ಮ ಯೋಚನೆಗಳನ್ನು ಮರೆತು ನಾವು ಹುಚ್ಚರಂತೆ ವ್ಯವಹರಿಸಿ ನಮ್ಮ ಬದುಕಿನಲ್ಲಿ ಅಧೋಗತಿ ಬಂದರೆ ಆವಾಗ ನಾವು ದೀಪವಾಗೋಣ ಆಗುವುದಿಲ್ಲ, ನಾವು ಆರಿದ ದೀಪವಾಗಿ ಬಿಡುತ್ತೇವೆ. ದಯವಿಟ್ಟು ಆ ಪರಿಸ್ಥಿತಿ ಬರಬಾರದು ಅನ್ನುವುದು ನನ್ನ ದೊಡ್ಡ ನಿರೀಕ್ಷೆ.